ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳದಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದ್ದೇ ತಡ, BJP ಗೆದ್ದಿದ್ದೇ ತಡ. ಅಧಿಕಾರ ಸ್ವೀಕಾರ ಇನ್ನೂ ಆಗಿಲ್ಲ, ಪ್ರಮಾಣ ವಚನ ಆಗಿಲ್ಲ. ಬಟ್ ಆಲ್ರೆಡಿ BJPಯ ಗೂಂಡಾಗಿರಿ, ರೌಡಿಸಂ ಉತ್ತುಂಗಕ್ಕೆ ಏರ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಅಂದರೆ ತೃಣಮೂಲ ಕಾಂಗ್ರೆಸ್ಸಿನ ಕಚೇರಿಗೆ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಪ್ಲಸ್ ಅವರ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಉಂಟು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಮನೆ ಮುಂದೆ ಹೋಗಿ ಗೂಂಡಾಗಳ ಥರ, ಪರೋಡಿಗಳ ಥರ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ದಾರೆ. ಭಕ್ತಿಯಿಂದ ಕೂಗೋದಲ್ಲ ಅದು, ಇನ್ನೊಬ್ಬರನ್ನ ಚುಡಾಯಿಸೋದಕ್ಕೆ ಕೂಗೋದು, ಇನ್ನೊಬ್ಬರನ್ನ ಹೀಯಾಳಿಸೋದಕ್ಕೆ ಕೂಗುವಂಥದ್ದು. ಇವರ ಜೈ ಶ್ರೀರಾಮ್ ಬಳಕೆನೇ ಆ ಕಾರಣಕ್ಕೆ ಮಾಡಿದವರು. ಸೊ ಏನೆಲ್ಲ ನಡೀತಾ ಇದೆ, BJPಯ ಗೂಂಡಾಗಿರಿ ಹೇಗೆ ನಡೀತಾ ಇದೆ, ಮತ್ತು ಇತರೆ ರಾಜ್ಯಗಳು ಇನ್ಕ್ಲೂಡಿಂಗ್ ತ್ರಿಪುರ ಆಗಿರ್ಬೋದು, ಒಡಿಶಾದಲ್ಲಾಗಿರ್ಬೋದು, ಹೇಗೆ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಏನೆಲ್ಲ ದೌರ್ಜನ್ಯವನ್ನು BJP ಮತ್ತು BJP ಪಕ್ಷದಲ್ಲಿರುವ ಪುಡಿ ರೌಡಿಗಳು ಮಾಡಿದ್ದಾರೆ ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿನ್ನೆ ಪಂಚರಾಜ್ಯಗಳ ಫಲಿತಾಂಶಗಳು ಬಂತು. ಅದರಲ್ಲಿ ಬಹಳ ಮುಖ್ಯವಾದಂತಹ ರಾಜ್ಯ ಅಂದರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ನಂತರ TMC ಸರ್ಕಾರಕ್ಕೆ ಸೋಲಾಗಿದೆ. ಅಲ್ಲಿಗೆ BJP ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ಅದರ ಬಗ್ಗೆ ಬೇರೆ ವಿಚಾರಗಳೆಲ್ಲ ಬೇರೆ ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಆದರೆ ಅಧಿಕಾರಕ್ಕೆ ಇನ್ನೂ ಅಧಿಕೃತವಾಗಿ ಬಂದಿಲ್ಲ, ರಿಸಲ್ಟ್ ಅನೌನ್ಸ್ ಆಗಿದೆ ಅಷ್ಟೇ. ಪ್ರಮಾಣ ವಚನ ಆಗಿಲ್ಲ, ಮುಖ್ಯಮಂತ್ರಿ ನೇಮಕ ಆಗಿಲ್ಲ, ಮಂತ್ರಿಗಳ ನೇಮಕ ಆಗಿಲ್ಲ, ಏನೂ ಆಗಿಲ್ಲ. ಆದರೆ ಆಗಲೇ BJPಯ ಗೂಂಡಾಗಿರಿ ಶುರುವಾಗಿದೆ, BJPಯ ಪುಂಡಾಟಿಕೆ ಶುರುವಾಗಿದೆ, BJPಯ ರೌಡಿಸಂ ಶುರುವಾಗಿದೆ. ಪಶ್ಚಿಮ ಬಂಗಾಳದ ಆಸನ್ಸೋಲ್ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ತೃಣಮೂಲ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂತಹ ಆಫೀಸ್ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಕುರ್ಚಿಗಳೆಲ್ಲ ಹೊಡೆದಾಕಿದ್ದಾರೆ, ಪೆಂಡಲೆಲ್ಲ ಕಿತ್ತು ಬಿಸಾಕಿದ್ದಾರೆ ಮತ್ತು ಆ ಕಚೇರಿಗೆ ಬೆಂಕಿ ಕೊಟ್ಟಿದ್ದಾರೆ, ಬೆಂಕಿ ಕೊಟ್ಟು ಸುಟ್ಟು ಹಾಕಿದ್ದಾರೆ. ಅದು ಒಂದು ಘಟನೆ. ಆದರೆ ಇನ್ನೊಂದು ಘಟನೆಯಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ಹೋಗಿದ್ದಾರೆ ಪುಡಾರಿಗಳು. ಮುಖ್ಯಮಂತ್ರಿ ಮನೆ ಮುಂದೆ ಹೋಗಿ ಜೋರಾಗಿ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ದಾರೆ. ಯಾವ ಘೋಷಣೆಗಳನ್ನು ಭಕ್ತಿಪೂರ್ವಕವಾಗಿ ಕೂಗಬೇಕೋ ಆ ಘೋಷಣೆಗಳನ್ನು ಇವರು ಇನ್ನೊಬ್ಬರನ್ನ ಹೀಯಾಳಿಸೋದಕ್ಕೆ, ಇನ್ನೊಬ್ಬರನ್ನ ಚುಡಾಯಿಸೋದಕ್ಕೆ, ಇನ್ನೊಬ್ಬರಿಗೆ ಮಾನಸಿಕವಾಗಿ ಹೆದರಿಸೋದಕ್ಕೆ, ಅಂಥದ್ದಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಅದೇ BJPಯ ಹಿಂದುತ್ವ. ಅದನ್ನೇ ನಿನ್ನೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಮನೆ ಮುಂದೆ ಹೋಗಿ ಈ ಪುಂಡರು ಪೋಖರಿಗಳು ತೋರಿಸಿದ್ದಾರೆ. ಹಾಗಾದರೆ ಇದು ಪಶ್ಚಿಮ ಬಂಗಾಳಕ್ಕೆ ಹೊಸದ? ಇಲ್ಲಿ ಮಾತ್ರನೇ BJP ಆ ರೀತಿ ನಡ್ಕೊಂಡಿರೋದು ಅಂದರೆ ಇಲ್ಲ, BJPಯ ಇತಿಹಾಸನೇ ಅದು. ಎಲ್ಲೆಲ್ಲ ಅದು ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತೋ, ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ರೀತಿಯ ಗೂಂಡಾಗಿರಿಯನ್ನು ಮಾಡುತ್ತದು. ಅಧಿಕಾರ ಸ್ವೀಕಾರ ನಡೆಯೋಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡುತ್ತೆ, ಅದನ್ನು ಹಾಗೇ ಕಂಟಿನ್ಯೂ ಮಾಡುತ್ತೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ತ್ರಿಪುರ ರಾಜ್ಯದಲ್ಲಿ 2018ರಲ್ಲಿ ಮೊದಲನೇ ಬಾರಿಗೆ BJP ಅಧಿಕಾರಕ್ಕೆ ಬಂತು. ಅಲ್ಲಿಯವರೆಗೆ 20 ವರ್ಷಗಳ ಕಾಲ ಕಮ್ಯುನಿಸ್ಟ್ ಸರ್ಕಾರ ಇತ್ತು. ಮಾನಿಕ್ ಸರ್ಕಾರ ಭಾರತ ಕಂಡಂತಹ ಅತ್ಯಂತ ಕ್ಲೀನ್ ಇಮೇಜ್ ಇರುವಂತಹ ಮುಖ್ಯಮಂತ್ರಿ. ಯಾವ ಮಟ್ಟಕ್ಕೆ ಆ ಮುಖ್ಯಮಂತ್ರಿ ಕ್ಲೀನ್ ಇಮೇಜ್ ಅಂದರೆ, ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟ ಮೇಲೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗಿರಲಿಲ್ಲ ಅವ್ರಿಗೆ, ಹೆಂಡ್ತಿನ ಕರ್ಕೊಂಡು. ಯಾಕೆಂದರೆ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ. ಕೊನೆಗೆ CPIM ಆಫೀಸ್ನಲ್ಲಿ ಒಂದು ಕೊಠಡಿ ಕೊಡಬೇಕಾಯ್ತು ಅವ್ರಿಗೆ, ಪಕ್ಷದ ಕಚೇರಿಯಲ್ಲಿ ಕೊಠಡಿ ಕೊಡಬೇಕಾಯ್ತು, ಇಲ್ಲಿ ವಾಸ ಮಾಡಿ ನೀವು ಅಂತ. ಆ ಮಟ್ಟಕ್ಕೆ ಆ ಮನುಷ್ಯ 20 ವರ್ಷ ಮುಖ್ಯಮಂತ್ರಿ ಆಗಿದ್ದು. ಅಷ್ಟು ಭ್ರಷ್ಟಾಚಾರ ರಹಿತ ಕ್ಲೀನ್ ಇಮೇಜ್. ಬಟ್ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ BJP ಜನರಿಗೆ ಬ್ರೈನ್ ವಾಶ್ ಮಾಡಿ ಅಧಿಕಾರಕ್ಕೆ ಬಂತು 2018ರಲ್ಲಿ. ಅಧಿಕಾರಕ್ಕೆ ಬಂದ ತಕ್ಷಣ BJP ಮಾಡಿದ್ದೇನು ಗೊತ್ತಾ? ಅಲ್ಲಿದ್ದಂತಹ ಕಮ್ಯುನಿಸ್ಟ್ ಲೀಡರ್ಗಳ ವಿಗ್ರಹಗಳನ್ನು ಒಂದನ್ನು ಬಿಡದೆ ಎಲ್ಲವನ್ನು ಧ್ವಂಸ ಮಾಡಿತ್ತು. ಲೆನಿನ್ ಆಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಬೇರೆ ಯಾವುದೇ ಭಾರತೀಯ ಕಮ್ಯುನಿಸ್ಟ್ ಲೀಡರ್ಗಳದ್ದು ಯಾರು ತ್ರಿಪುರದಲ್ಲಿ ಎಲ್ಲೆಲ್ಲ ಪ್ರತಿಮೆಗಳನ್ನು ಹಾಕಿದ್ರು ಒಂದೊಂದನ್ನು ಹುಡುಕಿ ಒಡೆದು ಹಾಕಿದ್ರು. ಎಲ್ಲ ಕಡೆ ಬೆಂಕಿ ಕೊಡೋ ಪ್ರಯತ್ನಗಳು ನಡೆಸಿದ್ರು. CPIM ಕಚೇರಿಗಳಿಗೆ ಅಟ್ಯಾಕ್ ಮಾಡಿದ್ರು, ಬೆಂಕಿ ಕೊಟ್ಟರು, ದಾಳಿ ನಡೆಸಿದ್ರು. ಕಾರ್ಯಕರ್ತರ ಹತ್ಯೆಗಳು ಆಯಿತು. ಕಮ್ಯುನಿಸ್ಟ್ ಕಾರ್ಯಕರ್ತರ ಮೇಲೆ, ಪಕ್ಷದ ಕಾರ್ಯಕರ್ತರ ಮೇಲೆ ದಾಳಿಗಳಾದವು, ಹತ್ಯೆಗಳಾದವು. ಅದು ತ್ರಿಪುರಾದ ಕತೆ. ಆದರೆ ಒಡಿಶಾದಲ್ಲೂ ಅದೇ ಕತೆ ನಡೆಸಿದ್ದೇವರು. ಮೊದಲ ಬಾರಿಗೆ ಮೊನ್ನೆ ಅಧಿಕಾರಕ್ಕೆ ಬಂದರಲ್ಲಿ 2024ರಲ್ಲಿ ಬಂದ ತಕ್ಷಣವೇ BJD ಕಾರ್ಯಕರ್ತರ ಮೇಲೆ ಹಲ್ಲೆಗಳು, ದಾಳಿಗಳು, ಹಿಂಸಾಚಾರ, ಆ ಕಚೇರಿ ಈ ಕಚೇರಿಯಲ್ಲಿ ಏನೇನೋ ಒಂದಷ್ಟು.
ಪುಂಡಾಟಿಕೆ, ಪುಂಡ ಪೋಖರಿಗಳ ಕತೆ ಅದನ್ನೇ ಮಾಡಿದ್ರು. ಈಗ ಅದೇ ಇದನ್ನು ಪಶ್ಚಿಮ ಬಂಗಾಳಕ್ಕೆ ತಗೊಂಡು ಬಂದಿದ್ದಾರೆ. ಆ ಕಾರಣಕ್ಕಾಗಿ ಅನಿಸುತ್ತೆ ಅಮಿತ್ ಶಾ ಹೇಳಿದ್ದು ಇನ್ನೂ 60 ದಿನ ಅರಸೇನಾ ಪಡೆಗಳು ಅಲ್ಲೇ ಇರ್ತವೆ ಅಂತ. ಗೊತ್ತು ಇವರ ಕಾರ್ಯಕರ್ತರು ಎಂತಹ ಮನಸ್ಥಿತಿಯವರು ಅನ್ನೋದು. ಅದಕ್ಕೆ ಇರಬೇಕು ಅನಿಸುತ್ತೆ ಅಮಿತ್ ಶಾ ಅಲ್ಲೇ ಇಟ್ಟಿರೋದು. ಆದರೆ ಅವರೆಲ್ಲರೂ ಸಹ ಯಾವುದೇ ಆ್ಯಕ್ಷನ್ ತಗೋಬೇಕಲ್ಲ. ನಿನ್ನೆ ಆದಂತಹ ದಾಳಿಗಳು, ಆಸನ್ಸೋಲಲ್ಲಾಗಿದ್ದಂತಹ ದಾಳಿಗಳೇನಿದೆ, ಕಚೇರಿಗೆ ಬೆಂಕಿ ಕೊಟ್ಟಿದ್ದು, ಕಚೇರಿಗೆ ಧ್ವಂಸ ಮಾಡಿದ್ದು, ಆ ಸಂದರ್ಭದಲ್ಲಿ ಪೊಲೀಸರು ಇದ್ದಾರೆ, ಯಾರು ಲಾಠಿ ಬಳಸ್ತಾ ಇಲ್ಲ, ಎಂಥದ್ದು ಬಳಸ್ತಾ ಇಲ್ಲ, ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ ನಿಲ್ಲಿಸಿ ನಿಲ್ಲಿಸಿ, ಹೋಗಿ ಹೋಗಿ ಅಂತ. ಅಷ್ಟೇ. ಇದು BJPಯ ಗೂಂಡಾಗಿರಿ, BJPಯ ಪುಂಡಾಟಿಕೆ. ಆದರೆ ಒಂದು ವ್ಯತ್ಯಾಸ ಏನಿರುತ್ತೆ ಗೊತ್ತಾ? ತ್ರಿಪುರಾದಲ್ಲಿ ಅಥವಾ ಒಡಿಶಾದಲ್ಲಿ ಇವರು ಮಾಡಿದ ಪುಂಡಾಟಿಕೆಗಳಿಗೆ ಸರಿಸಮನಾದಂಥ ಪ್ರತಿರೋಧ ಬರದೇ ಇರಬಹುದು, ಬಟ್ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಯಾಕೆ ಅಂದರೆ ಮಮತಾ ಬ್ಯಾನರ್ಜಿ ಕಡೆ ಇರೋರೇನು ಬಹಳ ಸಾಚಗಳೇನಲ್ಲ, ಬಹಳ ಸಾಚಗಳೇನೂ ಅಲ್ಲ. ಅವರು ಸಹ ಇಂಥದ್ದನ್ನು ಒಂದಷ್ಟು ಮಾಡ್ಕೊಂಡೇ ಬಂದಿರೋರೆ. ಸೊ ಅಲ್ಲಿಗೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಅವಘಡಗಳಾಗುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಸಹ, ಅವರೂ ಸಹ ಒಂದಷ್ಟು ಪ್ರತಿರೋಧವನ್ನು ದೊಡ್ಡ ಮಟ್ಟದಲ್ಲಿ ತೋರಿಸುವಂತಹ ಮನಸ್ಥಿತಿಯವರು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಬೇರೆ ರಾಜ್ಯಗಳಲ್ಲಿ ಮಾಡಿದ ಹಾಗೆ ಗೂಂಡಾಗಿರಿಯನ್ನು BJP ಏನಾದರೂ ಮಾಡಿದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗತ್ತೆ, ಅದನ್ನಂತೂ ಖಂಡಿತ ಹೇಳಬಹುದು. ಹಾಗಾಗಿ BJP ತನ್ನ ಪುಂಡ ಪೋಖರಿಗಳನ್ನು, ತನ್ನ ರೌಡಿ ಗುಂಪುಗಳನ್ನು ಹತೋಟಿಯಲ್ಲಿಟ್ಕೊಂಡ್ರೆ ಆ ರಾಜ್ಯ ಅಟ್ಲೀಸ್ಟ್ ಸ್ವಲ್ಪ ದಿನ ಸ್ವಲ್ಪ ನೆಮ್ಮದಿಯಾಗಿ ಇರುತ್ತೆ. ಇಲ್ಲದೆ ಹೋದರೆ ಇವ್ರದೇ ಸರ್ಕಾರ, ಇವ್ರದೇ ಕಾರ್ಯಕರ್ತರ ರೌಡಿಸಮ್ ಆಗ್ಬಿಡುತ್ತೆ ಅಷ್ಟೇ. ಸೊ ಅದಕ್ಕೆ ಪೂರಕವಾಗಿ ನಿನ್ನೆ ಒಂದು ಉದಾಹರಣೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಅಲ್ಲಿಗೆ ನಿಲ್ಲಿಸೋ ಕೆಲಸವನ್ನು BJP ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.